ಇವತ್ತಿನ ಐಕಾಮ್ ಪ್ರೋಗ್ರಾಮ್ ಭಾಳ ಒಳ್ಳೆಯದು ನಡೀತಾ ಇದೆ. ಸಾಧಾರಣ ಈಗ 400-500 ಜನ ಬಂದಿದ್ದಾರೆ ಅಲ್ಲ, ಬಟ್ ಒಳ್ಳೆ ನೋಡ್ಕೊಳ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆ ಒಂದು ಒಳ್ಳೆಯ ರೀತಿ ಮಾಡಿದ್ದಾರೆ. ಅದರಿಂದ ತುಂಬ ಧನ್ಯವಾದಗಳು ಇವತ್ತು ಬಯಸ್ತೀನಿ. ಅಲ್ಲಿ ಫಸ್ಟ್ ಕಂಡು ಕಡೆಗೆಲ್ಲ ಒಳ್ಳೆ ಆಯಿತು, ಅಡ್ಡಿಲ್ಲ, ತೊಂದರೆ ಇಲ್ಲ, ಒಳ್ಳೆ ಮಾಡಿ. ಕ್ಯಾಂಪಿಂಗ್ ಭಾಳ ಚೆನ್ನಾಗಿದೆ ಸರ್. ಟೆಸ್ಟ್ ಮಾಡಿದ್ದು ಭಾಳ ಚಲೋ ಆಯಿತು. ಈ ಚಸ್ಮಾನ ಏನೇನು ತೊಂದರೆ ಏನಿಲ್ಲ, ಭಾಳ ಕರೆಕ್ಟ್ ಇದೆ ಸರ್. ಅದೇ 2 ಸರ್, ನಮ್ಮ ಮನೆಯವ್ರದ್ದೊಂದು ನಮ್ಮದು. ಆಮೇಲೆ ನನ್ನ ಮಗಳದು ಮೊನ್ನೆ ಚೆಕ್ ಮಾಡಿದ್ರು ಸರ್, ಅದು ಮೊನ್ನೆ 3-4 ದಿನ ಕೆಳಗೆ ಕೊಟ್ಟಿದ್ದಾರೆ ಸರ್. ಈ ರೀತಿ ಉಚಿತ ನೇತ್ರ ತಪಾಸಣಾ ಶಿಬಿರ ಅನ್ನೋದು ನಮ್ಮವರದಂಥ ಹಳ್ಳಿಯ ಊರಲ್ಲಿ ಬಹಳ ಉಪಯೋಗ ಆಗುತ್ತೆ. ಸೊ ಇದನ್ನು ಆರ್ಗನೈಸ್ ಮಾಡಿದ ಎಲ್ಲ ಆರ್ಗನೈಸರ್ಸ್ಗೂ ಕೂಡ ತುಂಬ ಧನ್ಯವಾದಗಳು. ಇಂದು SMS ಸಮುದಾಯ ಭವನದಲ್ಲಿ 3 ಜಂಟಿ ಸಮಿತಿಗಳು ಆಯೋಜಿಸಿರುವಂಥ ನೇತ್ರ ತಪಾಸಣಾ ಶಿಬಿರಕ್ಕೆ ಅದ್ಭುತ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಉತ್ತಮವಾದ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗೆ ಅದ್ಭುತವಾದ ವೈದ್ಯಕೀಯ ತಂಡ ಪ್ರಸಾದ್ ನೇತ್ರಾಲಯದವರು ಕೂಡ ಉತ್ತಮವಾಗಿ ಎಲ್ಲ ನೇತ್ರ ಚಿಕಿತ್ಸೆಗೆ ಬಂದಿರತಕ್ಕಂಥ ಎಲ್ಲರನ್ನೂ ನೋಡ್ಕೊಳ್ತಾ ಇದ್ದಾರೆ. ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಅದ್ಭುತವಾಗಿ ಮಾಡಿರುವ ಈ ಸಂಘ ಸಂಸ್ಥೆಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ನಮಗೂ ಒಳ್ಳೆ ಆಯಿತು. ನಾನು ಚಿಕಿತ್ಸೆ ಎಲ್ಲರೂ ಮಾಡೋದು ಒಳ್ಳೆ ಆಯಿತು. ಮತ್ತು ಮಾಡ್ದಂಗೆ ಆಪ್ರೇಷನ್ಗೆ ಹೋಗ್ತೇವೆ, ಅದಕ್ಕೂ ಹಾಕಿ ನಂಗೆ ಒಳ್ಳೇದಾಯ್ತು. ನಂಗೆ ಎಲ್ಲದೂ ಒಳ್ಳೇದಾಯ್ತು. ಈ ಮಕ್ಕಳೆಲ್ಲ ಒಳ್ಳೇದು ಮಾಡಿರೋ, ಊಟ ಅದೆಲ್ಲ ಒಳ್ಳೆ ಆಯ್ತು. SMS ಸಮುದಾಯ ಭವನದಲ್ಲಿ ನಡೆದಂಥ ಕಾರ್ಯಕ್ರಮ ಕಣ್ಣಿನ ತಪಾಸಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕನ್ನಡಕವನ್ನು ಧರ್ಮಾರ್ಥವಾಗಿ ಕೊಡುವ ಕಾರ್ಯಕ್ರಮ, ಹಾಗೆ ಧರ್ಮಾರ್ಥವಾದ ಚೆಕ್ಕಿಂಗ್, ಹಾಗೆ ಇತರ ಹೆಚ್ಚಿನ ವ್ಯವಸ್ಥೆಗಳಿಗಾಗಿ ಪ್ರಸಾದ್ ನೇತ್ರಾಲಯಕ್ಕೆ ಬಂದ ಫಲಾನುಭವಿಗಳನ್ನು ಕೊಡಿಸುವಂಥ ಕಾರ್ಯಕ್ರಮವನ್ನು 200-300 ಜನರ ಅಂದಾಜಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಸಂಜೆ ಆಗುವಾಗ ಅದು ಎಣಿಸಿದ್ದಕ್ಕಿಂತ 2 ಪಟ್ಟು ಹೆಚ್ಚು ಜನ ಬಂದು ಅದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. 250ಕ್ಕೂ ಮಿಕ್ಕಿ ಕನ್ನಡಕಗಳನ್ನು ಕೊಡುವಂಥ ವ್ಯವಸ್ಥೆಯಾಗಿದೆ. 75ಕ್ಕೂ ಮಿಕ್ಕಿ ಜನರಿಗೆ ಕ್ಯಾಟ್ರಾಕ್ಟ್ ಆಪರೇಷನ್ನ ವ್ಯವಸ್ಥೆಯನ್ನು ಆಗ್ತಾಯಿದೆ. ಇನ್ನು ಇತರ ಚೆಕಪ್ಗಾಗಿ ಅಲ್ಲಿಗೆ ಪ್ರಸಾದ್ ನೇತ್ರಾಲಯ ಕೊಡಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ ಈ ಬ್ರಹ್ಮಾವರ ಅಭಿವೃದ್ಧಿ ಸಮಿತಿ ರಿಜಿಸ್ಟರ್ಡ್ ಮತ್ತು ಬ್ರಹ್ಮಾವರ ಫೌಂಡೇಶನ್ ಇದ್ರ ಜೊತೆಗೆ ಲಯನ್ಸ್ ಕ್ಲಬ್ಬಿನವರು ಮತ್ತು ಇತರ ಸಂಘ ಸಂಸ್ಥೆಗಳು ಸೇರಿಕೊಂಡು ಮಾಡಿದಂಥ ಕಾರ್ಯಕ್ರಮದಲ್ಲಿ ಬ್ರಹ್ಮಾವರ ಅಭಿವೃದ್ಧಿ ಸಮಿತಿಯ ಯುವಕರ ತಂಡ ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ಬಹಳ ಚೆನ್ನಾಗಿ ಬ್ರಹ್ಮಾವರದಲ್ಲಿ ಈ ಹಿಂದೆ ಆಗದೇ ಇರುವಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಅತಿ ಚೆನ್ನಾಗಿ ಮೂಡಿಬಂದಿದೆ. ಹೆಚ್ಚಿನ ಜನರಿಗೆ ಅದರ ಸದುಪಯೋಗ ಆಗಿದೆ. ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಶಕ್ತಿ ಆ ಯುವಕರಿಗೆ ಕೊಡಲಿ ಅಂತ ಹಾರೈಸ್ತಾರೆ.